ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಜನವರಿ 9ನೇ ತಾರೀಕು ದಳಪತಿ ವಿಜಯ್ ಅವರ ಕೊನೆಯ ಚಿತ್ರ ಜನನಾಯಕನ್ ರಿಲೀಸ್ ಆಗ್ತಾ ಇದೆ. ಒಂದು ಟಿಕೆಟ್ ಪ್ರೈಸು 1500ರಿಂದ ಹಿಡಿದು 2000 ತನಕ ಇದೆ. ಇದು ಯಾವುದೇ ಮಲ್ಟಿಪ್ಲೆಕ್ಸ್ ಅಲ್ಲ, ಸಿಂಗಲ್ ಸ್ಕ್ರೀನಲ್ಲೇ ಇಷ್ಟೊಂದು ಬೆಲೆ ಇದೆ ಟಿಕೆಟ್ಗೆ. ಎಲ್ಲರೂ ಹೇಳ್ತಾರೆ ಕನ್ನಡ ಸಿನಿಮಾಗೆ ಯಾರು ನೋಡೋಕೆ ಬರ್ತಾರೆ ಇಷ್ಟೊಂದು ಟಿಕೆಟ್ ಪ್ರೈಸ್ ಆದರೆ ಅನ್ನುವಂಥದ್ದು ಹೇಳ್ತಾರೆ. ಬಟ್ ತಮಿಳು ಸಿನಿಮಾಗೆ 1500ರಿಂದ 2000 ತನಕ ಹಣ ಕೊಟ್ಟು ಬರ್ತಾ ಇದ್ದಾರೆ. ಎಲ್ಲ ಶೋ ಕೂಡ ಹೌಸ್ಫುಲ್ ಆಗ್ತಾಯಿದೆ. ಇದು ನಮ್ಮ ಕನ್ನಡಿಗರು ಮಾಡ್ತಿರುವಂಥದ್ದು. ಈ ಥಿಯೇಟ್ರ್ ಸಿಬ್ಬಂದಿ ಇದ್ದಾರೆ ರಮೇಶ್ ಅಣ್ಣವರು, ನಾನು ಅವರನ್ನು ಮಾತಾಡಿಸ್ತಾ ಹೋಗ್ತಾ ಇರ್ತೀನಿ. ಸರ್, ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಕನ್ನಡ ಸಿನಿಮಾಗೆ ಜನರು ಬರ್ತಾ ಇಲ್ಲ ಯಾಕೆ ಅಂತ. ನಾನು ನಿಮ್ಮನ್ನು ಕೇಳಿದಾಗ ನೀವು ಹೇಳಿದ್ದೀರಾ ಟಿಕೆಟ್ ಪ್ರೈಸ್ ಜಾಸ್ತಿ ಇರುತ್ತೆ, ಸ್ಟಾರ್ಗಳ ಸಿನಿಮಾ ರಿಲೀಸ್ ಆಗೋದೇ ಟಿಕೆಟ್ ಪ್ರೈಸ್ ಜಾಸ್ತಿ ಇರುತ್ತೆ, ಅದಕ್ಕೆ ಬರಲ್ಲ ಅಂತೆಲ್ಲ ಹೇಳ್ತಿದ್ರಿ. ಇವತ್ತೊಂದು ತಮಿಳು ಸಿನಿಮಾ 9ನೇ ತಾರೀಕು ರಿಲೀಸ್ ಆಗ್ತಿದೆ. 1500ರಿಂದ 2000 ತನಕ ಟಿಕೆಟ್ ಪ್ರೈಸ್ ಇದೆ. ಇವಾಗೆಲ್ಲ ಹೌಸ್ಫುಲ್ ಆಗ್ತಿದೆಯಲ್ಲ ಶೋ. ಇವಾಗ ನಮ್ಮವರೇ ತಾನೇ ನೋಡ್ತಿರುವಂಥದ್ದು. ಯಾಕೆ ಅದೇ ಹೀಗೆ ಯಾಕೆ ಅಂತ ಇದು ನೋಡಿ, ಕರ್ನಾಟಕದಲ್ಲಿ ಈಗ ವಿಜಯ್ ಅವ್ರ ಸಿನಿಮಾ ಈ ಮಟ್ಟಕ್ಕೆ ನಾವು ರೇಟ್ಗಳಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಏನು ಈಗ ಡಿಸ್ಟ್ರಿಬ್ಯೂಟ್ರ್ ಏನಿದ್ದಾರೆ ಈ ರೇಟ್ಗಳನ್ನ ನೀವು ಮಾಡಲೇಬೇಕು, ನಾವು ಹೆಚ್ಚಿನ ರೀತಿ ಬಂಡವಾಳ ಹಾಕ್ಬಿಟ್ಟಿದ್ದೀವಿ ಸಿನಿಮಾಗೆ, ಆದ್ದರಿಂದ ನಮಗೆ ವರ್ಕೌಟ್ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಎಲ್ಲ ಮಾತುಕತೆ ಮಾಡಿ ಈ ಪ್ರೈಸ್ಗಳನ್ನ ಎಲ್ಲ ಚಿತ್ರಮಂದಿರದಲ್ಲಿ ಮಾಡಿದ್ದಾರೆ. ಆದ್ದರಿಂದ ಈಗ ನಮ್ಮ ಭಾಗದಲ್ಲಿ ಹೆಚ್ಚಿನ ರೀತಿ ಎಲ್ಲ ವರ್ಗದವರು ಇದ್ದಾರೆ ಇಲ್ಲಿ. ಆದ್ದರಿಂದ ನಾವು ಈ ಸಿನಿಮಾ ಹಾಕಬೇಕಾದಂಥ ಅನಿವಾರ್ಯ ಇವಾಗ. ಆದ್ದರಿಂದ ಈ ಚಿತ್ರಮಂದಿರದಲ್ಲಿ ನಾವು ಈ ಚಿತ್ರವನ್ನು ಹಾಕ್ಕೊಂಡಿದ್ದೀವಿ. ಆದರೂ ನೋಡಿದ ಈಗ ಹೇಳಿದ ಮೇಲೆ ನಾವು ಬಿಸ್ನೆಸ್ ಮಾಡಲೇಬೇಕಲ್ಲ. ಆದ್ದರಿಂದ ನಾವು ಈ ಚಿತ್ರವನ್ನು ನಮ್ಮ ಚಿತ್ರಮಂದಿರದಲ್ಲಿ ಹಾಕಿದ್ದೀವಿ. 9ನೇ ತಾರೀಕು ಬೆಳಗ್ಗೆ 6 ಗಂಟೆ ಶೋ ಪ್ರದರ್ಶನ ನಡೆಯುತ್ತೆ. ಆದ್ದರಿಂದ ನೋಡಿ ನಾವು ಕನ್ನಡ ಚಿತ್ರಕ್ಕೆ ಅಷ್ಟು ರೈಟ್ ಆಯಿತು ಇಷ್ಟು ರೈಟ್ ಆಯಿತು ಅಂತಿದೆ. ಆ್ಯಕ್ಚುಲಿ ನೋಡಿ, ನಮ್ಮ ಜನ ಬಡವರು ಯಾರಿಲ್ಲ ಅಂತ ಇವತ್ತಿಗೆ ಅನ್ನಿಸ್ತಾ ಇದೆ ನಮಗೆ. ಎಲ್ಲ ನಮ್ಮ ಕರ್ನಾಟಕದಲ್ಲಿ ಯಾವ ಜನಾಂಗದವರು ಬಡವರು ಯಾರಿಲ್ಲ, ಎಲ್ಲ ಶ್ರೀಮಂತರೇ ಇದ್ದಾರೆ. ಪ್ರವಾಸ ಚಿತ್ರಕ್ಕೆ ಇಷ್ಟೊಂದು ದುಡ್ಡು ಕೊಟ್ಟು ನೋಡ್ತಾರೆ ಅಂದರೆ ಅತಿ ಶ್ರೀಮಂತರು ನಮ್ಮ ರಾಜ್ಯದಲ್ಲಿ ಇದ್ದೀವಿ ಅನ್ನೋದು ಪ್ರೂವ್ ಮಾಡ್ಕೊತಾ ಇದ್ದೀವಿ. ಅದೇ ಕನ್ನಡ ಸಿನಿಮಾ ರಿಲೀಸ್ ಆದಾಗ ಹೇಳ್ತಾರೆ ಟಿಕೆಟ್ ಪ್ರೈಸ್ ಜಾಸ್ತಿ ಆಯಿತು, ಕಮ್ಮಿ ಮಾಡ್ಕೊಳ್ಳಿ ಅಂತಾರೆ. ಬಟ್ ಇವ್ರ ಸಿನಿಮಾದ ಹೋದಾಗ ಯಾಕೆ ಹಿಂಗೆ ಅದು ಜಾಸ್ತಿ ಆಗಿಲ್ವಾ? 2000 ರೂಪಾಯಿ ಅನ್ನುವಂಥದ್ದು ಕಮ್ಮಿನಾ? 500 ರೂಪಾಯಲ್ಲಿ 2000 ಎಲ್ಲಿ? ಈಗ ನೋಡಿ, ನಮ್ಮ ಕನ್ನಡ ಚಿತ್ರಕ್ಕೆ ಈಗ 500 ರೂಪಾಯಿ ಅಂದರೆ ಹೆವಿ ಆಯಿತು ಅಂತೇಳಿ ನಮ್ಮ ಇದರಲ್ಲಿ ನಾವೇ ಮಾತಾಡ್ಕೊಳ್ತಾ ಇದ್ದೋ. ಆದರೆ ಇವಾಗ ಈ ದಳಪತಿ ಚಿತ್ರ ಈಗ ವಿಜಯ್ ಅವ್ರದ್ದು ಈ ಥರ ಆಗ್ತಾಯಿದೆ ಅಂತ ಅಂದರೆ ಏನು ಅಂತಲೇ ನಮಗೂ ಅರ್ಥ ಆಗ್ತಾಯಿಲ್ಲ. ಇದು ಅವ್ರದ್ದು ಕೊನೆ ಚಿತ್ರ ಆಗಿದೆ, ಏನೇ ಆಗಲಿ ಒಂಬಾರಿ ನೋಡಿಬಿಡೋಣ ಅಂಥೇಳಿ ಎಲ್ಲ ಅಭಿಮಾನಿಗಳಿರ್ಬೋದು, ಆ ಜನಾಂಗದ ಅಭಿಮಾನಿಗಳು ಹೆಚ್ಚಿನ ರೀತಿ ನಮ್ಮ ರಾಜ್ಯದಲ್ಲಿ ನೋಡ್ತಾ ಇರೋರೆಲ್ಲ ನಾವೇನೆ. ಆದ್ದರಿಂದ ಎಲ್ಲರೂ ಇದೊಂದು ಚಿತ್ರ ಈಗ ಏನಂದರೆ ಪ್ರತಿ ಬೆಳಿಗ್ಗೆ ಒಂದು 6 ಗಂಟೆ ಶೋ ಒಂದು ರೇಟ್ ಇರುತ್ತೆ. ಮತ್ತು ಎಲ್ಲ ಶೋನು ನಾವು ರೇಟ್ ಆಫ್ ಅಡ್ಮಿಷನು ಕಮ್ಮಿ ಮಾಡಿದ್ದೀವಿ. ಏನು ಬೇರೆ 10 ಗಂಟೆ ಶೋ ಅಲ್ಲೇನು ಈ ರೇಟ್ ಇರೋಲ್ಲ. ಒಂದು ಜನಕ್ಕೆ ಕ್ರೇಜ್ ಇರೋದ್ರಿಂದ ಈ ರೇಟ್ ಮಾಡಿದ್ದೀವಿ. ಎಷ್ಟು ಸರ್ ಒಂದು ಟಿಕೆಟ್ ಪ್ರೈಸ್ಗೆ 2000 ಅಂತ ಆದರೆ ಒಂದು ಶೋಗೆ ಎಷ್ಟಾಗುತ್ತೆ ಕಲೆಕ್ಷನ್ನು ನಿಮ್ಮಲ್ಲಿ ಎಲ್ಲ ಹೌಸ್ಫುಲ್ ಆದರೆ? ಯಾಕಂದರೆ ಹೌಸ್ಫುಲ್ ಆಗ್ತಿದೆ, ಇನ್ನೊಂದು 50 ಸೀಟ್ ಮಾತ್ರ ಬಾಕಿ ಇದೆ ಅನ್ನೋಂಥ ವಿಚಾರ ಹೇಳಿದ್ರಿ. ಹೌದು, ಒಂದು ಸೀಟಿಗೆ 2000 ಅಂತ ಆದರೆ ಎಷ್ಟು ಆಗುತ್ತೆ ಸರ್ ಒನ್ ಡೇ ಫಸ್ಟ್ ಕಲೆಕ್ಷನ್? ಒಂದು ಶೋಗೆ ಆ್ಯಕ್ಚುಲಿ ನಮ್ಮಲ್ಲೇ ಒಂದು 6 ಲಕ್ಷ ಚಿಲ್ಲರೆ ಆಗುತ್ತೆ. ಒಂದು ಶೋ ಬೆಳಗ್ಗೆ 6 ಗಂಟೆ ಶೋಗೆ ಒಂದು 6 ಲಕ್ಷ ಚಿಲ್ಲರೆ ಆಗುತ್ತೆ ಸರ್. ನಮ್ಮ ಕನ್ನಡ ಸಿನಿಮಾ ಒಂದು ವಾರ ಹೊಡಿದ್ರು ಇಷ್ಟು ಕಲೆಕ್ಷನ್ ಮಾಡಲ್ಲ. ಅದು ನಮ್ಮ ದುರ್ಭಾಗ್ಯ. ಏನು ಮಾಡ್ತೀರಾ, ಅದು ನಮ್ಮ ದುರ್ಭಾಗ್ಯ. ಈಗ ಏನಂದರೆ ನಾವು ಸಿನಿಮಾ ಥಿಯೇಟ್ರ್ ನಡೆಸ್ಬೇಕಂದ್ರೆ ಮಾಲೀಕರು ಕಷ್ಟ ಇದೆ. ಈಗ ಅವ್ರಿಗೂ ಸಿಬ್ಬಂದಿವರೆಗೆ ಈಗ ಪೇಮೆಂಟ್ ಇರ್ಬೋದು, ಮತ್ತೊಂದು ಅವ್ರಿಗೆ ನಡಿಲೇಬೇಕಲ್ಲ. ಈಗ ನೋಡಿ, ಸುಮಾರು ಈ ಕನ್ನಡ ಚಿತ್ರಗಳೆಲ್ಲ ಈಗ ಸ್ವಲ್ಪ ಏನಂತ ಇದಾಗಲಿಲ್ಲ. ಆದ್ದರಿಂದ ಈಗ ಒಂದು ವಾರ ಥಿಯೇಟ್ರ್ ಖಾಲಿ ಇರುತ್ತಲ್ಲ, ಈಗ ಅವ್ರು ಹೇಳಿದ ಮೇಲೆ ಇಲ್ಲ ನಾವು ಸಿನಿಮಾ ಹಾಕೋಂಗೆ ಇಲ್ಲ, ಬಿಸ್ನೆಸ್ ನಡೆಸಲೇಬೇಕಲ್ಲ, ವರ್ಕರ್ಸಿಗೆ ಸಂಬಳ ಕೊಡಬೇಕು, 108 ಖರ್ಚುಗಳು ಇರ್ತವೆ ಅವರಿಂದ. ಅದರಿಂದ ಆಯಿತು ಅಂತೇಳಿ ಬಾಡಿಗೆ ಮಾತಾಡ್ಕೊಂಡು ಅವ್ರು ಹಾಕಿರ್ತಾರೆ ಸರ್. ಈ ಸಿನಿಮಾ ವಿಚಾರಕ್ಕೆ ಬಂದಾಗ ನಾವು ಯಾವುದೇ ಕಲಾವಿದರಾಗಲಿ ಯಾರನ್ನು ದೂಷಿಸುವಾಗಿಲ್ಲ. ಯಾಕಂದರೆ ನಮ್ಮವ್ರು ಅಲ್ಲಿಗೆ ಹೋಗ್ತಾರೆ, ಅಲ್ಲಿನವ್ರು ಇಲ್ಲಿಗೆ ಬರ್ತಾರೆ. ಆದರೆ ನಮ್ಮವ್ರು ಅಲ್ಲಿಗೆ ಹೋದಾಗ ನಮ್ಮ ಟಿಕೆಟ್ ಪ್ರೈಸು ಕೇವಲ 50ರಿಂದ 60, 100 ಒಳಗಡೆ ಇರುತ್ತೆ. ಅವ್ರು ಇಲ್ಲಿಗೆ ಬಂದಾಗ 1000 ರೂಪಾಯಿ, 2000 ರೂಪಾಯಿ, 5000 ರೂಪಾಯಿ ಆದರೂ ಆಗುತ್ತೆ. ಇದು ಯಾವ ರೀತಿ ನ್ಯಾಯ? ಇದು ನೋಡಿ, ಏನಂತಂದರೆ ಈಗ ನಮ್ಮ ಪಕ್ಕದ ರಾಜ್ಯದಲ್ಲಿ ಏನಾಗುತ್ತೆ, ನಮ್ಮ ಕನ್ನಡ ಸಿನಿಮಾ ಹೋದಾಗ ಅಲ್ಲೇ ಒಂದು ರೇಟ್ ಆಫ್ ಅಡ್ಮಿಷನ್ ಸರ್ಕಾರ ಒಂದು ನೇಮಾವಳಿನಲ್ಲಿ ಮಾಡಿರ್ತಾರೆ. ಈಗ ನೋಡಿ, ಕೆಲವಾರು ಈಗ ನಮಗೆ ಪಕ್ಕದ ರಾಜ್ಯದ ಇಲ್ಲಿ ಇರೋವಂಥ ಜನ ಹೇಳ್ತಾ ಇದ್ದಾರೆ,
ನಮ್ಮಲ್ಲಿ ಏನು ಆ ಥರ ಇಲ್ಲಪ್ಪ. ನಮ್ಮ ಊರಿನಲ್ಲೆಲ್ಲ ಏನು ಇಷ್ಟು ರೈಟ್ ಇಲ್ಲ, ಅಲ್ಲೆಲ್ಲ ಒಂದು ಸಿನಿಮಾಗೆ ಇಷ್ಟು ರೈಟು ಅಂದರೆ ಅಷ್ಟೇ ರೈಟ್ ಇರುತ್ತೆ. ಇಲ್ಲೇನೋ ನಿಮ್ಮ ಊರಿನಲ್ಲಿ ಬಂದರೆ ಈ ಥರ ಇದೆ ಅಂತ ಹೇಳಿದ್ರು. ಆದ್ದರಿಂದ ನೀವು ಪಕ್ಕದ ರಾಜ್ಯದಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟ್ರ್ ಮತ್ತೊಬ್ಬರು ಇಲ್ಲಿ ಏನು ಬಿಸ್ನೆಸ್ಗಳು ಮಾಡ್ತಾರೆ ಅದನ್ನು ಅವರು ಅಲ್ಲಿ ನಾವು ಅಷ್ಟು ಕೊಟ್ಟಿದ್ದೀವಿ, ಇಲ್ಲಿ ಯಾಕೆ ಇಷ್ಟು ಅನ್ನೋದು ಅವ್ರುಗಳು ನಮ್ಮವ್ರು ತೀರ್ಮಾನ ಮಾಡಬೇಕಾಗುತ್ತೆ. ಈಗ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಬಡವ್ರು ಯಾರಿಲ್ಲ ಅನ್ನೋದಕ್ಕೆ ನಾವು ಹೇಳ್ಬೇಕಾದ್ರೆ ಇದೊಂದು 6 ಗಂಟೆ ಶೋ ಈ ಥರ ಆಗಿದೆ ಅಂದರೆ ಎಲ್ಲ ಚಿತ್ರಮಂದಿರದಲ್ಲೂ ಈ ರೈಟ್ಗೆ ಆ್ಯಕ್ಚುಲಿ ನಮ್ಮ ನಾಡಿನಲ್ಲಿ ಯಾರೂ ಬಡವರಿಲ್ಲ. ಪಕ್ಕದ ರಾಜ್ಯದಲ್ಲಿ ತೀರಾ ಕಡು ಬಡವರಿದ್ದಾರೆ. ಆದ್ದರಿಂದ ಪಕ್ಕದ ರಾಜ್ಯ ಸರ್ಕಾರಗಳಿರ್ಬೋದು, ಅಲ್ಲಿ ಸಿನಿಮಾ ಸ್ಟಾರ್ಗಳಿರ್ಬೋದು, ಯಾವುದೇ ಒಂದು ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಮಾಡದಂತೆ ಅವರು ಒಂದು ಕಟ್ಟು ನೇಮ ಹಾಕ್ಕೊಂಡಿರಬೇಕು ಅಂತ ನಮ್ಮ ಅನಿಸಿಕೆ. ಅಂದರೆ ಕನ್ನಡ ಸಿನಿಮಾ ನೋಡ್ತಿದ್ದಾಗ ಮಾತ್ರ ಬಡವರಾಗ್ತಾರೆ, ಪರಭಾಷೆ ಸಿನಿಮಾ ನೋಡುವಾಗ ಯಾರೂ ಬಡವರಾಗಲ್ಲ. ನಮ್ಮಲ್ಲಿ ಯಾರೂ ಪರಭಾಷೆ ಚಿತ್ರಕ್ಕೆ ಈಗ ಯಾರೂ ಬಡವರು ಇಲ್ಲ ನೋಡಿ, ನೋಡ್ತಾ ಇದ್ದೀರಾ. ಈಗ ಇದೇ ಸಿನಿಮಾ ಅಂತಲ್ಲ, ಈಗ ನೀವು ಮಲ್ಟಿಪ್ಲೆಕ್ಸಲ್ಲೆಲ್ಲ ನೋಡಿರ್ಬೋದಲ್ಲ, 1800, 2000 ಗೋಲ್ಡ್ ಕ್ಲಾಸು, ಸಿಲ್ವರು, ಅದು ಇದು ಅಂತೆಲ್ಲ 108 ಮಾಡ್ಕೊಂಬಿಟ್ಟಿದ್ದಾರೆ ಇವಾಗ. ಈಗ ಆ ಟೈಮ್ಗೂ ಈಗ ನಾವು ಇದೇ ಫಸ್ಟು ಸಿನಿಮಾ ಈ ರೈಟು ಅಂದರೆ ಈಗ ನಮ್ಮ ಚಿತ್ರಮಂದಿರದಲ್ಲಿ ಇದೇ ಫಸ್ಟ್ ಈ ರೈಟ್ ಮಾಡಿರೋದು. ಈಗ ಮಲ್ಟಿಪ್ಲೆಕ್ಸಲ್ಲೆಲ್ಲ ನೀವು ನೋಡಿರ್ಬೋದು 2000ವರೆಗೂ ಇದೆ ಗೋಲ್ಡ್ ಕ್ಲಾಸು, ಸಿಲ್ವರ್ ಕ್ಲಾಸು ಅಂತೇಳಿ. ಅದನ್ನೇ ಯಾರೂ ಪ್ರಶ್ನೆ ಮಾಡೋರಿಲ್ಲ. ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಪ್ರಶ್ನೆ ಮಾಡೋಕ್ಕೆ ಏನಂದರೆ ಇಲ್ಲಿ ಯಾರೂ ಬಡವರಿಲ್ಲ. ಕನ್ನಡ ಸಿನಿಮಾ ನೋಡ್ಲಿಕ್ಕಷ್ಟೇ ನಮ್ಮ ರಾಜ್ಯದಲ್ಲಿ ಬಡ ಸ್ಥಿತಿ ಬಂದುಬಿಡುತ್ತೆ ದುಡ್ಡು ತೆಗಿಬೇಕಂದ್ರೆ. ಈಗ ಪರಭಾಷೆ ಚಿತ್ರಕ್ಕೆ ನಮ್ಮಲ್ಲಿ ಯಾರೂ ಬಡವರಿಲ್ಲ. ಎಷ್ಟಾದರೂ ಕೊಟ್ಟು ನೋಡೋ ಅಂಥ ಜನ ಇದ್ದಾರೆ ಅಂತ ನಮಗೆ ಈಗ ಅನ್ನಿಸ್ತಾ ಇದೆ. ಯಾಕೆಂದರೆ ನಾವು ಬೇರೆ ಮಲ್ಟಿಪ್ಲೆಕ್ಸ್ಗೆ ಹೋಗಿ ನಾವು ನೋಡಿದವರೆಲ್ಲ, ಬಟ್ ಎಲ್ಲ ನಾವು ಈಗ ಏನಂದರೆ ಆನ್ಲೈನಲ್ಲಿ ನೋಡಿ ಚೆಕ್ ಮಾಡ್ತಿದ್ವಿ, ಇಂಥ ಮಲ್ಟಿಪ್ಲೆಕ್ಸಲ್ಲಿ ಈ ರೈಟ್ ಇದೆ ಅಂತೇಳಿ ನೋಡ್ತಾ ಇದ್ವಿ. ನಮ್ಮ ಚಿತ್ರಮಂದಿರಕ್ಕೆ ಈ ರೈಟ್ ಮಾಡಬೇಕು ಅಂತೇಳಿ ಬಂದಾಗ ನಾವು ಈಗ ನೋಡ್ತಾ ಇದ್ದೀವಿ, ನಮ್ಮಲ್ಲಿ ಯಾರು ಪರಭಾಷೆ ಚಿತ್ರ ನೋಡೋಕ್ಕೆ ಬಡವರು ಯಾರಿಲ್ಲಪ್ಪ, ಎಲ್ಲ ಕುಬೇರ ಇದ್ದಾರೆ ಅಂತೇಳಿ ನಮ್ಗೆ ಈಗ ಅರ್ಥ ಆಗ್ತಾ ಇದೆ. ಅಂದರೆ ನಾವೆಲ್ಲ ಹೇಳ್ತೀವಿ ಸರ್, ಇದ್ರ ವಿರುದ್ಧ ಸಿನಿಮಾ ಚೇಂಬರ್ ಅನ್ನುವಂಥದ್ದು ಕಾರ್ಯ ಮಾಡಬೇಕು, ಅವರು ಏನಾದರೂ ಮಾತಾಡಬೇಕು ಅನ್ನುವಂಥದ್ದು ವಿಚಾರ ನಾವೆಲ್ಲ ಮಾತಾಡ್ತೀವಿ. ಆದರೆ ಇದೆಲ್ಲ ನಿರ್ಣಯ ಮಾಡುವಂಥದ್ದು ನಮ್ಮ ಗೌರ್ಮೆಂಟ್ ಸರ್ಕಾರ, ಇದನ್ನೆಲ್ಲ ಅವರೇ ನಡೆಸ್ಕೊಂಡು ಹೋಗಿರುವಂಥ. ಯಾಕಂದರೆ ಯಾವುದೇ ಗೌರ್ಮೆಂಟ್ ಆಗಲಿ ಪಕ್ಕದ ರಾಜ್ಯದಲ್ಲಿ ಕೂಡ ಈ ಥರದ್ದಿಲ್ಲ. ಒಂದು ಸಿನಿಮಾಕ್ಕೆ ಇಂಥದ್ದೇ ಪ್ರೈಸ್ ಅಂತ ಇದೆ, ಬಟ್ ಅದನ್ನು ದಾಟಿ ಹೋಗೋಗಿಲ್ಲ. ನಮ್ಮಲ್ಲಿ ಅನ್ನುವಂಥದ್ದು ಯಾವುದೇ ಕೂಡ ಲಿಮಿಟ್ ಇಲ್ಲ, ಎಲ್ಲ ಲಿಮಿಟಿಗೆ ಕ್ರಾಸ್ ಆಗಿ ನಡೀತಾನೆ ಇದೆ. ಬಟ್ ನಮ್ಮಲ್ಲಿ ಗೌರ್ಮೆಂಟೇ ಯಾಕೆ ಹೀಗೆ ಅಂತ ನೋಡಿ, ನಮ್ಮಲ್ಲಿ ರಾಜ್ಯ ಸರ್ಕಾರ ಏನು ನಿಯಮಾವಳಿ ಸೂಚಿಸಿತ್ತು, 200 ರೂಪಾಯಿ ಟಿಕೆಟ್ ಮೇಲೆ ಯಾವುದೇ ದರ ಹೆಚ್ಚು ಮಾಡೋಂಗಿಲ್ಲ ಅಂತೇಳಿ ಸರ್ಕಾರ ಆದೇಶ ಹೊರಡಿಸಿತ್ತು. ಆ ಆದೇಶ ಹೊರಟಿ ಸರ್ಕಾರ ಹೇಳಿತ್ತು, ಮೊದಲನೇ ನಿಮ್ದು ಏನಾರು ತೊಂದರೆ ತಾಪತ್ರ ಇದ್ದರೆ ನೀವು ಅಪೀಲ್ ಹೋಗ್ಬೋದು ಅಂತೇಳಿ. ಈ ಕೆಲವರು ಈಗಾಗಲೇ ಕೋರ್ಟ್ಗೆ ಹೋಗಿದ್ದರು, ಅದು ತಡೆಯಾಜ್ಞೆ ತಂದಿದ್ದಾರೆ. ಆದ್ದರಿಂದ ಇದಕ್ಕೆ ರೈಟ್ ಇವ್ರುಗಳು ಅಡ್ಮಿಷನ್ ಯಾವುದೋ ಕಮ್ಮಿ ಮಾಡೋ ಅಂಥದ್ದಿಲ್ಲ. ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಕಡೆಯವರೆಗೂ ನೋಡಿ ಇದನ್ನು ಫೈನಲ್ ಮಾಡ್ತಾರೆ. ಅದರಿಂದ ಸ್ಟೇ ಬಂದಿರೋದ್ರಿಂದ ಇವರು ರೈಟ್ಗಳು ಮಾಡಿದ್ದಾರೆ ಸರ್. ರಾಜ್ಯ ಸರ್ಕಾರಗಳು ಮೊದಲು ಎಂಟ್ರಿ ಆಗಿತ್ತು, ಅದನ್ನು ಇದು ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ ಈ ಥರ ಮಾಡ್ತಾರೆ ಅಂತೇಳಿ ರಾಜ್ಯ ಸರ್ಕಾರ ಎಂಟ್ರಿಯಾಗಿ 200 ರೂಪಾಯಿ ತಿದ್ದುಪಡಿ ಮಾಡಿತ್ತು. ಈಗ ಅದಕ್ಕೆ ಈಗ ನಾವು ಇವರು ಇದ್ದರು ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ಗಳೆಲ್ಲ ಕೋರ್ಟ್ಗೆ ಸ್ಟೇ ತಂದಿದ್ದಾರೆ. ನಾವು ಇಷ್ಟೆಲ್ಲ ಬಂಡವಾಳ ಹಾಕ್ತೀವಿ, ನಮಗೆ ಲಾಸ್ ಆಗುತ್ತೆ, ನಾವೇನು ಪ್ರತಿದಿನ ಪ್ರೈಸ್ ಇಡಲ್ಲ, ಏನೋ ಒಂದು ಸ್ಪೆಷಲ್ ಶೋ ಮಾಡಿ ನಾವು ಈ ಥರ ಇಟ್ಟಿರ್ತೀವಿ ಅಷ್ಟೇ. ಎಲ್ಲ ಶೋಗೂ ನಮ್ಮಲ್ಲಿ ಈ ಥರ ರೇಟ್ ಆಫ್ ಅಡ್ಮಿಷನ್ ಇಕ್ಕಲ್ಲ ಅಂತೇಳಿ ಇವರು ಸ್ಟೇ ತಂದಿದ್ದಾರೆ ಸರ್. ಈಗ ಗೌರ್ಮೆಂಟ್ ಉದ್ದೇಶ ಏನು ಗೊತ್ತಾ, ಪರ ರಾಜ್ಯದಲ್ಲೆಲ್ಲ ಬಡವರು ಇದ್ದಾರೆ, ಅದಕ್ಕೆ ರೇಟ್ ಕಮ್ಮಿ ಇಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾರೂ ಬಡವರಿಲ್ಲ, ಅದಕ್ಕೆ ಇಷ್ಟೊಂದು ಇಟ್ಟಿದ್ದೀವಿ ಅನ್ನೋ ಒಂದು ಇಂಡೈರೆಕ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಜನಗಳಿಗೆ. ಅದು ಅರ್ಥ ಆಗ್ತಾ ಇಲ್ಲ. ಬಟ್ ಅದು ನಮ್ಮ ಜನ ಅರ್ಥ ಮಾಡ್ಕೊಬೇಕು, ಏನು ಈ ಪ್ರೈಸ್ ಇದೆ, ಇದನ್ನು ನಾವು ನೋಡಬೇಕಾ ಬೇಡೋದೇ, ಒಂದು ಶೋ ಅಲ್ವಾ ಬಿಡಿ ಸರ್ ನೋಡೋಣ ಅನ್ನೋರು ಹೆಚ್ಚಿನ ರೀತಿ ನಾವು ಈಗ ನೋಡಿ, ಈಗ ಯಾವತ್ತೇ ಕಮ್ಮಿ ಆಗುತ್ತೆ. ಈಗ ಫಸ್ಟು 6 ಗಂಟೆ ಶೋ ಏನಿದೆ ಅದೊಂದು ಶೋ ಮಾತ್ರ ಈ ರೇಟ್ ಇರುತ್ತೆ, ಮತ್ತು ಎಲ್ಲ ಶೋನೂ ಕಮ್ಮಿ ಇರುತ್ತೆ ರೇಟ್ ಆಫ್ ಅಡ್ಮಿಷನ್ನು. ಇದೊಂದು 6 ಗಂಟೆ ಶೋ ಮಾತ್ರ ಪ್ರತಿಯೊಂದು ಚಿತ್ರಮಂದಿರದಲ್ಲಿರ್ಬೋದು, ಮಾಲ್ಗಳಿರೋದು ಆ ಇದರಲ್ಲಿ ಅವರು ಹೆಚ್ಚಿನ ರೀತಿ ಎಷ್ಟೆಷ್ಟು ಮಾಡ್ಕೋಬೇಕು ಮಾಡಿದ್ದಾರೆ. ನಮಗೆ ಬಂದಿದ್ದು ಈ ರೈಟ್ ನೀವು ಮಾಡಬೇಕು ಅಂತ ಹೇಳಿದರು. ಆ ರೈಟು ನಾವು ಮಾಡಿದ್ರೆ ಅದೇ ನಿಮ್ಗೇನು ಮಾಡಿ, ನಾವು ಏನು ಈಗ ಸಿನಿಮಾ ನಡೆಸಲೇಬೇಕು, ಥಿಯೇಟ್ರ್ ನಡೆಸಲೇಬೇಕಾದ್ರಿಂದ ಆ ರೈಟು ನಾವು ಮಾಡಿದ್ದೀವಿ ಅವ್ರು ಹೇಳಿದ್ದು. ಆದ್ದರಿಂದ ಈಗ ಏನು ಒಂದು ಶೋ ಇರುತ್ತೆ ಅಷ್ಟೇ ಸರ್, ಎಲ್ಲ ಶೋನೂ ಈ ರೈಟ್ ಇರೋಲ್ಲ. ಬೆಳಿಗ್ಗೆ 6 ಗಂಟೆ ಶೋ ಒಂದು ಇರುತ್ತೆ, ಮತ್ತೆಲ್ಲ ಯಥಾಸ್ಥಿತಿ ಒಂದು 200-250 ರೂಪಾಯಿ ಮಾಮೂಲಿ ಸ್ಥಿತಿಗೆ ಬರುತ್ತೆ ಸರ್. ಅಂದರೆ ಇವಾಗ ಹೇಳಿದ್ರಿ ಸರ್, ಫ್ಯಾನ್ಸ್ ಶೋ ಅಂತ ಇರುತ್ತೆ ಬೆಳಗ್ಗೆ 6 ಗಂಟೆಗೆ, ಅದು 2,000-2,500 ಸಾವಿರ ಇರುತ್ತೆ ಅಂತ ನಿಮ್ಮ ಥಿಯೇಟ್ರಲ್ಲಿ ಹೇಳಿದ್ದೀರಾ. ಬಟ್ ಅದೇ ನಮ್ಮ ಕನ್ನಡ ಸಿನಿಮಾ ರಿಲೀಸ್ ಆದಾಗ ಕನ್ನಡಕ್ಕೆ ಇಷ್ಟು ಬೆಲೆ ಕೊಟ್ಟು ಯಾವುದೇ ಸೂಪರ್ ಸ್ಟಾರ್ ಸಿನಿಮಾ ಆಗಲಿ 2,000 ಅಂತ ಇದ್ದರೆ ಬಂದು ನೋಡುವಂಥ ಜನರು ಇದ್ದಾರಾ ನಮ್ಮಲ್ಲಿ ಹೇಳಿ? ಈಗ ನೋಡಿ, 2,000 ಕನ್ನಡ ಸಿನಿಮಾ ಅಂತ ಬರೋದ್ರಲ್ಲಿ ನಮ್ಮಲ್ಲಿ ಜನ ಇಲ್ಲ ಕಣ್ರಿ. ಇದು ಹೇಳಬೇಕಾದಂಥ ವಾಸ್ತವಾಂಶ. ನಮ್ಮ ಕನ್ನಡ ಚಿತ್ರಕ್ಕೆ ಈಗ ಯಾರದೇ ಸಿನಿಮಾ ಆಗಿರ್ಬೋದು, ಕನ್ನಡ ಚಿತ್ರಕ್ಕೆ 500 ರೂಪಾಯಿ, ಅಯ್ಯೋ ಅಪ್ಪ 500 ಅಂತಲ್ಲೋ ಅಂತಾರೆ.
ಬಟ್ ಈಗ ನಾವು ಎಲ್ಲ ಚಿತ್ರಮಂದಿರನೂ ಕ್ರೌಡ್ ಆಗ್ತಾ ಇದೆ. ಈ ಚಿತ್ರಕ್ಕೆ ಸ್ಪೆಷಲ್ ಶೋ ಅಂತೇಳಿ ನೀವು 6 ಗಂಟೆ ಶೋ ಮಾಡಿ ಇವೊಂದು 1800 ರೂಪಾಯಿಗೆ ಎಲ್ಲ ಟಿಕೆಟ್ ಖರೀದಿ ಆಗಿದೆ ಅಂದರೆ ಏನು ಬೇರೆ ರಾಜ್ಯದವರೇ ಖರೀದಿ ಮಾಡಿದಾರಾ? ಪರಭಾಷೆಯವರೇ ಎಲ್ಲ ಟಿಕೆಟ್ ತೊಗೊಂಡಿದ್ದಾರಾ? ನಮ್ಮವ್ರು ಯಾರು ತೊಗೊಂಡಿಲ್ವಾ? 90% ನಮ್ಮವರೇ ಇದ್ದಾರೆ. ಅದಕ್ಕೆ 100ಕ್ಕೆ 100 ನಮ್ಮವರೇ ಇದೆಲ್ಲ ಟಿಕೆಟ್ ತೊಗೊಂಡಿರೋದು. ಅವ್ರು ನೋಡಬೇಕು ಆ ಸಿನಿಮಾ ಅವ್ರದ್ದು ಲಾಸ್ಟ್ ಇದೆ ಅಂಥೇಳಿ ಅವ್ರುಗಳ್ದು ಈಗ ನಮ್ಮವರೇ ನೋಡಿರೋದು ಟಿಕೆಟ್ ಖರೀದಿ ಮಾಡಿರೋಕ್ಕಂಥದ್ದು 100ಕ್ಕೆ 100 ಸತ್ಯ. ಆದ್ದರಿಂದ ಈಗ ಏನು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ. ನಮ್ಮಲ್ಲಿ ಯಾರು ಬಡವರಿದ್ದಾರೆ, ಹೊರ ರಾಜ್ಯದವರು ನಮ್ಮ ರಾಜ್ಯದಲ್ಲಿ ಬಂದು ಬಡ ಸ್ಥಿತಿಗೆ ಬಂದುಬಿಟ್ಟಿದ್ದಾರಾ, ಇಲ್ಲ ನಾವು ಕುಬೇರಾಗಿದ್ದು ಅಲ್ಲಿಗೆ ಹೋಗಿ ನಾವು ಬಡವರಾದ್ವಾ ಏನು ಅನ್ನೋದೇ ಇದನ್ನು ಹಾಳಾಗಿ ಕಂಡುಹಿಡಿಯೋಕ್ಕಾಗ್ತಾಯಿಲ್ಲ ಸರ್. ಓಕೆ ಸರ್, ಇವಾಗ 45 ವಿಚಾರಕ್ಕೆ ಬಂದರೆ ಕಲೆಕ್ಷನ್ ವೈಸ್ ಹೇಗಿದೆ, ಎಷ್ಟು ಮಾಡ್ತು, ಇವಾಗ ಯಾವ ಥರ ರನ್ನಿಂಗ್ ಇದೆ ಅಂತ ಹೇಳೋದಾದ್ರೆ ಸರ್? ಈಗ 45 ನೋಡಿ ಇವತ್ತಿಂದ ಸೆಕೆಂಡ್ ವೀಕ್ ನಡೀತಾ ಇದೆ. ಬುಧವಾರದಿಂದ ಸ್ಟಾರ್ಟು, ಬುಧವಾರದಿಂದ ಈ ವಾರಕ್ಕಿಂತ ಸೆಕೆಂಡ್ ವೀಕ್ ನಡೀತಾ ಇದೆ. ಒಂದು ಅವರೇಜಲ್ಲಿ ಹೋಗ್ತಾ ಇದೆ ಸರ್ ಸಿನಿಮಾ ಚೆನ್ನಾಗಿದೆ. ಜನ ಯಾಕೆ ಥಿಯೇಟ್ರಿಗೆ ಬರ್ತಾಯಿಲ್ಲ ಅನ್ನೋದು ಗೊತ್ತಾಗ್ತಾಯಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ 45. ಏನು ಈಗ ಗರುಡ ಪುರಾಣ ಅನ್ನೋದು ಏನಿದೆ ಆ ಕಥೆಯನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಈಗಿನ ಯುವಕರು ತಿಳ್ಕೊಬೇಕು. ಈಗ ನೋಡಿ ನನ್ನ ಏಜು ಅನ್ನೋದು ನನಗೆ ಗೊತ್ತಾಗಿಲ್ಲ. ಈಗ ಸಿನಿಮಾ ನೋಡಿದ್ಮೇಲೆ ಹೌದಾ ಇದು ಇಷ್ಟು ದಿನಕ್ಕೆ ಗರುಡ ಪುರಾಣ ಈ ಥರ ಕಥೆ ಇದೆ, ಈ ಥರ ಮಾಡಬೇಕು, ಒಂದು ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ಬೇಕು ಅನ್ನೋದು ಮೆಸೇಜ್ ಕೊಟ್ಟಿದ್ದಾರೆ. ಬಟ್ ಇವೆಲ್ಲ ಯುವಕರು ಮಕ್ಕಳಿಗೆ ಹಿರಿಕರು ಕರ್ಕೊಂಬಂದು ಥಿಯೇಟ್ರ್ಗಳಿಗೆ ಈ ಸಿನಿಮಾ ನಾನು ಹೇಳಿದ್ದೀನಿ ಆಗಲೇ ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿ ಅಕ್ಕಪಕ್ಕ ಇರೋವಂಥವ್ರು ಇಲ್ಲಿ ಈ ಚಿತ್ರಮಂದಿರ ಸಿನಿಮಾ ತೆಗೆದ ಮೇಲೆ ನಾವು ನೋಡಬೇಕಾಯಿತು ಪಕ್ಕದ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅನ್ನೋದು ಬೇಡ. ನಿಮ್ಮ ಅಕ್ಕಪಕ್ಕ ಇರೋವಂಥ ಥಿಯೇಟ್ರ್ನಲ್ಲಿ ಖಂಡಿತ ನೀವು ಮಕ್ಕಳನ್ನ ಕರ್ಕೊಂಡೋಗಿ ಈ ಸಿನಿಮಾ ತೋರಿಸಿ ಅಂತೇಳಿ ನಿಮ್ಮಲ್ಲಿ ಕೇಳಿದ್ದೀನಿ. ಆವಾಗಲೇ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಯಾಕೆಂದರೆ 45 ಅಂದರೆ ಸುಮ್ಮನೆ ಡಮ್ಮಿ ಸಿನಿಮಾ ಮಾಡಿಲ್ಲ ಅವರು. ಒಂದು ಅರ್ಥಪೂರ್ಣವಾದಂಥ ಒಂದು ಚಿತ್ರ. ಪ್ರತಿಯೊಬ್ಬರೂ ಹಿರಿಕರಿಂದ ಮಕ್ಕಳು ಮರಿಗೆ ನೀವು ತೋರಿಸ್ಬೇಕು. ಯಾಕೆಂದರೆ ಈಗಿನ ಪೀಳಿಗೆ ಹುಡುಗರಿಗೆ ಏನೂ ಗೊತ್ತಿಲ್ಲ ಗರುಡ ಪುರಾಣ ಅಂದರೆ. ಆಮೇಲೆ ಈಗಿನ ಯುವಕರು ಗಾಡಿನಲ್ಲಿ ಬುರ್ರ ಅಂತ ಹೋಗ್ತಾರೆ, ಹೊರಗಡೆ ಏನಾಗುತ್ತೆ ಅನ್ನೋದು ಅನಾಹುತಗಳು ಗೊತ್ತಾಗಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಬೇಕು. ಮತ್ತು ಗರುಡ ಪುರಾಣ ಏನಿದೆ, ಎಷ್ಟು ದಿನಕ್ಕೆ ಕಾರ್ಯಗಳು ಮಾಡಬೇಕು, ಯಾವ ಥರ ನಿಯಮಾವಳಿ ಇದೆ ಅಂಥೇಳಿ ನೋಡಬೇಕು. ಮಕ್ಕಳಿಗೆ ನೀವು ತೋರಿಸಿ, ನೀವು ಹಿರಿಕರು ಬಂದು ನೋಡಿ. ಅಂದರೆ ಸರ್ ಈಗ ಶಿವಣ್ಣವರಿದ್ದಾರೆ, ಉಪ್ಪಿ ಸರ್ ಇದ್ದಾರೆ, ಇಬ್ಬರು ಕೂಡ ಸೂಪರ್ ಸ್ಟಾರ್ ಅಂದಾಗ ನಿರೀಕ್ಷೆಗಳು ಹೆಚ್ಚಿರುತ್ತೆ. ಒಂದು ಭರ್ಜರಿ ಓಪನಿಂಗ್ ತೊಗೊಳುತ್ತೆ ಅನ್ನುವಂಥ ನಿರೀಕ್ಷೆ ನೀವು ಇಟ್ಕೊಂಡಿರ್ತೀರಾ. ಬಟ್ ಆ ನಿರೀಕ್ಷೆ ಮೀರಿಸ್ತಾ ಅಥವಾ ಏನಾಯಿತು ಸಿನಿಮಾ ನಿಮ್ಮ ಪ್ರಕಾರ ನಿಮ್ಮ ಥಿಯೇಟ್ರಲ್ಲಿ? ಈಗ ನೋಡಿ, ನಮ್ಮ ಥಿಯೇಟ್ರಲ್ಲಿರ್ಬೋದು, ನಮ್ಮ ರಾಜ್ಯದಲ್ಲಿ ಎಲ್ಲ ಚಿತ್ರಮಂದಿರಗಳು ಒಂದು ನಿರೀಕ್ಷಣೆ ಎಲ್ಲರೂ ಇಟ್ಕೊಂಡಿದ್ರು. ಆದರೆ ಆ ಸಿನಿಮಾ ಓಪನಿಂಗ್ ತೊಗೊಂತು ಫಸ್ಟ್ ವೀಕಲ್ಲಿ. ಈ ಸೆಕೆಂಡ್ ವೀಕ್ನಲ್ಲಿ ಸ್ವಲ್ಪ ಕುಂಠಿತವಾಗಿ ನಡೀತಾ ಇದೆ. ತುಂಬ ಅರ್ಥಪೂರ್ಣವಾದಂಥ ಚಿತ್ರ. ದಯವಿಟ್ಟು ಯಾರು ಅಕ್ಕಪಕ್ಕ ಇಲ್ಲಿ ಚಿತ್ರಮಂದಿರದ ಅಕ್ಕಪಕ್ಕ ಇರಬಹುದು, ನಮ್ಮ ಬಸವೇಶ್ವರ ನಗರ, ಸಾಣೇಗುಡ್ನಳ್ಳಿ ಏನು ಸುತ್ತ ಇದ್ದೀರಾ, ನಿಮ್ಮ ಚಿತ್ರಮಂದಿರದಲ್ಲಿ ನಿಯರ್ ಏನಿದೆ ಬಂದು ಸಿನಿಮಾಗಳು ನೋಡಿ. ಮಕ್ಕಳಿಗೆ ಹೆಚ್ಚಾಗಿ ತೋರಿಸಿ ಇದನ್ನು. ಯಾಕೆಂದರೆ ಇದು ಮಕ್ಕಳು ನೋಡೋವಂಥ ಸಿನಿಮಾ, ಈಗಿನ ಯುವಕರು ನೋಡೋವಂಥ ಸಿನಿಮಾ. ಆದ್ದರಿಂದ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಹೋಗಿ 45 ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ದಯವಿಟ್ಟು ತಪ್ಪಿಸ್ಕೊಂಬಿಡಿ. ಉಪೇಂದ್ರ ಅವ್ರದ್ದು ಒಂದು ಆ್ಯಕ್ಟಿಂಗು ನೋಡಬೇಕು ಸೀನ್. ಯಾಕೆಂದರೆ ಅವ್ರ ಸಿನಿಮಾಗಳು ಇಲ್ಲಿವರೆಗೂ ಮಾಡಿದೆ ಒಂಥರ. ಈಗ ಶಿವಣ್ಣವರು ಈಗ ಒಂದು ಅರ್ಧ 30 ನಿಮಿಷ 25 ನಿಮಿಷ 11 ಅವತಾರಗಳಲ್ಲಿ ಬರ್ತಾರೆ ಶಿವಣ್ಣ. ನಿಜವಾಗ್ಲೂ ಅವ್ರು ಇಲ್ಲಿವರೆಗೂ ಮಾಡಿ ಸಿನಿಮಾಗಿನ್ನ ಈ ಸಿನಿಮಾ ಕಣ್ಣು ತುಂಬ್ಕೊಬೇಕು ನಾವು. ಅದು ಸೀನ್ ಬೈ ಸೀನು ಭಾರಿ ಅದ್ಧೂರಿಯಾಗಿದೆ, ಆಯಿತಾ. ಆದ್ದರಿಂದ ಪ್ರತಿಯೊಬ್ಬರು ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಯಾರೂ ಮಿಸ್ ಮಾಡ್ಕೊಬೇಡಿ. ಈಗಾಗಲೇ ನೋಡಿ ನಮ್ಮ ಚಿತ್ರಮಂದಿರದಲ್ಲಿ 9ನೇ ತಾರೀಕು ಬೇರೆ ಸಿನಿಮಾ ಹಾಕಬೇಕು ಅಂತೇಳಿ ನಾವು ಅಲ್ಲೇ ಈಗ ಇದು ಮಾಡಿದ್ದೀವಿ. ದಯವಿಟ್ಟು ನಮ್ಮ ನಿಯರ್ ಬೈ ಯಾರು ಇದ್ದೀರಾ ಎಲ್ಲರೂ ಚಿತ್ರಮಂದಿರದಲ್ಲಿ ಆದಷ್ಟು ಬೇಗ ಈ ಗುರುವಾರದೊಳಗಡೆ ಬಂದು ಎಲ್ಲ ಸಿನಿಮಾಗಳನ್ನ ನೋಡಿ. ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಇಲ್ಲಿಂದ ನೋಡಿ ನಮ್ಮ ಪಕ್ಕದಲ್ಲೇ ಇತ್ತು ನೋಡಲಿಲ್ಲ ಅನ್ನೋದು ಬೇಡ. ದಯವಿಟ್ಟು ಎಲ್ಲರೂ ನಿಮ್ಮ ಅಕ್ಕಪಕ್ಕ ಇರೋಂಥ ಥಿಯೇಟ್ರ್ಗಳಿಗೆ ಹೋಗಿ ಸಿನಿಮಾಗಳು ನೋಡಿ. ಯಾಕೆಂದರೆ ಬೇರೆ ಸಿನಿಮಾ ಬರೋದ್ರಿಂದ ಸಿನಿಮಾ ತೆಗಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಲ್ಲ ಚಿತ್ರಮಂದಿರದಲ್ಲಿ. ದಯವಿಟ್ಟು ನೀವು ಎಲ್ಲರೂ ಪ್ರಜೆಗಳು ಬಂದು ನೋಡಿ, ಪ್ರೇಕ್ಷಕರು ಮಿಸ್ ಮಾಡ್ಕೊಬೇಡಿ ಅಂತೇಳಿ ನಿಮ್ಮ ಮೂಲಕ ಕೇಳ್ಕೊತೀನಿ. ಎಷ್ಟು ಕಲೆಕ್ಷನ್ ವಿಚಾರಕ್ಕೆ ಬಂದರೆ 45 2 ವಾರಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ತು ನಿಮ್ಮ ಥಿಯೇಟ್ರಲ್ಲಿ? ಈಗ ನೋಡಿ 45 ಮೊದಲನೇ ವೀಕಲ್ಲಿ ನಮ್ಮದು ಫಸ್ಟ್ ವೀಕಲ್ಲಿ ಬುಧವಾರ 7 ಗಂಟೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಹೆಚ್ಚಿನ ರೀತಿ ನಮಗೆ ಫಸ್ಟ್ ವೀಕಲ್ಲಿ ತುಂಬಾ ಅದ್ದೂರಿಯಾಗಿ ಕಲೆಕ್ಷನ್ ಬಂದಿದೆ. ಫಸ್ಟ್ 2ನೇ ವಾರದಲ್ಲಿ ಸ್ವಲ್ಪ ಒಂದು ಅವರೇಜಲ್ಲಿ ಹೋಗ್ತಾ ಇದೆ ಸರ್. ಚೆನ್ನಾಗಿದೆ. ಫಸ್ಟ್ ವೀಕ್ ಭಾರಿ ಚೆನ್ನಾಗಿ ಬಂದಿದೆ ಕಲೆಕ್ಷನ್. ಎಲ್ಲ ಶೋನು ಹೌಸ್ಫುಲ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಈ ಸೆಕೆಂಡ್ ವೀಕ್ನಲ್ಲಿ ಸ್ವಲ್ಪ ಈಗ
ಸಾಟರ್ಡೆ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಕಲೆಕ್ಷನ್. ನೋಡಿ ನಿನ್ನೆ ರಜಾ ಇತ್ತು, ನ್ಯೂ ಇಯರ್ ಇತ್ತು, ಆದ್ದರಿಂದ ಚೆನ್ನಾಗಿ ಕಲೆಕ್ಷನ್ ಆಯಿತು. ಇವತ್ತು ನೋಡಿ ಈಗ ಶನಿವಾರ ಭಾನುವಾರ ಅಂದರೆ ನಮಗೆ ಇನ್ನೂ ತುಂಬ ಚೆನ್ನಾಗಿದೆ. ಈಗ ಸರ್ ಓಕೆ, ಕಲೆಕ್ಷನ್ ಇಲ್ಲ ಅಂದಾಗ ಸಿನಿಮಾ ಚೇಂಜ್ ಮಾಡುವಂಥದ್ದು ಥಿಯೇಟ್ರವರ ಕೆಲಸ ಆಗಿರುತ್ತೆ, ಬಟ್ ಮಾಡೇ ಮಾಡ್ತಾರೆ. ಹೌದು. ಬಟ್ ಹೀಗಾದಾಗ ಮುಂದಿನ ದಿನಗಳಲ್ಲಿ 45 ತೆಗೆದು ಮಾರ್ಕ್ ಹಾಕಿ ಆನಂತರ ಜನನಾಯಕನಿಗೆ 2 ಶೋ ಕೊಟ್ಟು ಮಾರ್ಕ್ಗೆ 1-2 ಶೋ ಕೊಟ್ಟು ಈ ಥರದ್ದೇನಾದ್ರು ಸಾಧ್ಯತೆ ನಡೆಯುತ್ತಾ ಅಥವಾ ಏನು ಅಂತ? ನೋಡಿ ಈಗ ಏನಂದರೆ ಇದು ಬಿಸ್ನೆಸ್ ಜಾಗ. ಈಗ ಮಾರ್ಕು ಎಲ್ಲ ಚಿತ್ರಮಂದಿರದಲ್ಲಿ ನಮ್ಮ ಅಕ್ಕಪಕ್ಕ ಚಿತ್ರಮಂದಿರದಲ್ಲಿ ಹಾಕಿದ್ದಾರೆ. ಈಗ ಬೇರೆ ಹೊಸ ಸಿನಿಮಾ ಇರೋದ್ರಿಂದ ನಾವು ಮಾರ್ಕ್ ಚಿತ್ರಕ್ಕೆ ಇಲ್ಲಿ ಜಾಗ ಕೊಡಲಿಕ್ಕಾಗಲ್ಲ. ಈಗ ಆಗಲೇ ನಾವು ಆ್ಯಕ್ಚುಲಿ ಬೇರೆ ಥಿಯೇಟ್ರ್ ಮಾಲೀಕರು ಬೇರೆ ಸಿನಿಮಾಗಳು ಬುಕ್ ಮಾಡ್ಕೊಂಡಿರ್ತಾರೆ, ಅವಕ್ಕೆಲ್ಲ ಅಡ್ವಾನ್ಸ್ಗಳು ಕೊಟ್ಕೊಂಡಿರ್ತಾರೆ. ಆದ್ದರಿಂದ ಈಗ ಮಾರ್ಕ್ ಸಿನಿಮಾ ನಮಗೆ ಇನ್ನೊಂದು ಚಾನ್ಸು ಯಾವಾಗಾದರೂ ಖಾಲಿ ಇದ್ದಾಗ, ನಮಗೆ ಸಿನಿಮಾಗಳು ಇಲ್ಲದೇ ಇದ್ದಾಗ ನಮ್ಮ ಚಿತ್ರಮಂದಿರಕ್ಕೆ ಹಾಕೋ ಪ್ರಯತ್ನ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಈಗ ಮಾರ್ಕ್ ಚಿತ್ರ ಹಾಕ್ಲಿಕ್ಕಿಲ್ಲ ಸರ್ ಎಲ್ಲ, ಯಾಕೆಂದರೆ ಎಲ್ಲ ಸಿನಿಮಾ ಬೇರೆ ಬೇರೆ ನಾವು ಆಗ ಆಲ್ರೆಡಿ ನಮ್ಮ ಮಾಲೀಕರು ಎಲ್ಲ ಬುಕ್ಕಿಂಗ್ ಆಗಿಬಿಟ್ಟಿದ್ದಾರೆ. ಆದ್ದರಿಂದ ಕೆಲವು ಚಿತ್ರಗಳಿಗೆಲ್ಲ ಅಡ್ವಾನ್ಸ್ಗಳು ಕೊಟ್ಟಿದ್ದಾರೆ, ಅವೆಲ್ಲ ಅವರು ಪಾಪ ಕವರ್ ಮಾಡಬೇಕಲ್ಲ. ಈಗ ನಮಗೆ ಮಾರ್ಕ್ ಚಿತ್ರ ಒಂದು ಮಿಸ್ ಆಗಿದೆ ಅಂದರೆ ನಮಗೆ ಯಾವಾಗ ನೆಕ್ಸ್ಟ್ ಸಿನಿಮಾ ಬೇರೆ ಯಾವುದೋ ನಮಗೆ ಇಲ್ಲದೆ ಇರೋದು ಕಾರಣಾಂತರದಿಂದ ಖಾಲಿ ಇದ್ದಾಗ ನಾವು ಈ ಚಿತ್ರವನ್ನು ಹಾಕ್ಕೊಂತೀವಿ ಮಾರ್ಕು. ಜನನಾಯಕನ ಎಷ್ಟು ವಾರ ಓಡಿಸುವಂಥದ್ದು ನೋಡೋಣ ಸರ್, ಈಗ ಓಪನಿಂಗ್ ಅದೇನು ತೊಗೊಳುತ್ತೆ ನೋಡ್ಕೊಂಡು ಜನನಾಯಕನ್ನು ನೋಡಿಕೊಂಡು ನಾವು ಅದನ್ನು ಫೈನಲ್ ಮಾಡ್ತೀವಿ. ಜನನಾಯಕ ಏನಾದರೂ ಸಿನಿಮಾ ಡಮ್ಮೆ ಇದು ಹಾಗೆ ಹೀಗೆ ಅಂತ ಬಂದಲ್ಲಿ ನಾವು ಚೇಂಜ್ ಮಾಡಿಬಿಟ್ಟು ಮಾರ್ಕ್ ಚಿತ್ರಕ್ಕೆ ಅವಕಾಶ ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.